ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 9 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,499.17, 456 ಪಿಟಿಎಸ್, 0.58% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟಿಸಿಎಸ್ 3.36% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಬಜಾಜ್ ಫೈನಾನ್ಸ್ 5.84% ಕುಸಿದಿದೆ. ನಿಫ್ಟಿ 50 ಇಂದು 24,570.65, 0.27% ಆಗಿದೆ. -0.27% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಶುಕ್ರವಾರದ ಮುಕ್ತಾಯದ ಹರಾಜಿನಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಕುಸಿತ. ಬಿಎಸ್ಇ ಸೆನ್ಸೆಕ್ಸ್ -0.58% ಕುಸಿದು 78,499.17ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 0.27% ಕುಸಿದು 24,520.65ಕ್ಕೆ ತಲುಪಿದೆ. ಮುಂದಿನ ವಾರದ ಮಾರುಕಟ್ಟೆಯ ಪ್ರಚೋದಕಗಳಿಗಾಗಿ ಹೂಡಿಕೆದಾರರು ಜಾಗರೂಕರಾಗಿದ್ದಾರೆ. ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಭಾರೀ ಏರಿಕೆ. ಚಿನ್ನದ ಬೆಲೆ $1.78 ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,399 ಮತ್ತು 70 ಸೆಂಟ್ಗೆ ತಲುಪಿದೆ. ಬೆಳ್ಳಿಯ ಬೆಲೆಯು $1.47 ಹೆಚ್ಚಳವಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $63 ಮತ್ತು 50 ಸೆಂಟ್ಗೆ ಮುಕ್ತಾಯಗೊಂಡಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $78 ಮತ್ತು 18 ಸೆಂಟ್ಗೆ ಏರಿಕೆ. ಕಚ್ಚಾ ತೈಲ ಬೆಲೆ $0.17 ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $78 ಮತ್ತು 18 ಸೆಂಟ್ಗೆ ತಲುಪಿದೆ. ಮಧ್ಯಪ್ರಾಚ್ಯದಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಇಂಧನ ಮಾರುಕಟ್ಟೆಗಳಿಗೆ ಬೆಂಬಲ ನೀಡುತ್ತಿವೆ. ಭಾರತದ ಅರ್ಧಕ್ಕಿಂತ ಹೆಚ್ಚು ಉದ್ಯೋಗಿಗಳು ಶೀಘ್ರದಲ್ಲೇ ವಜಾ ನಿರೀಕ್ಷಿಸುತ್ತಿದ್ದಾರೆ. 1,552 ವೃತ್ತಿಪರರ ಸಮೀಕ್ಷೆಯು ಭಾರತದ ಅರ್ಧಕ್ಕಿಂತ ಹೆಚ್ಚು ಮತ್ತು ಎಂಎಲ್ ಉದ್ಯೋಗಿಗಳು ಶೀಘ್ರದಲ್ಲೇ ವಜಾಗೊಳಿಸುವಿಕೆಯನ್ನು ನಿರೀಕ್ಷಿಸುತ್ತಿದ್ದಾರೆ ಎಂದು ತಿಳಿಸಿದೆ. ಆದಾಗ್ಯೂ, ಸಾಫ್ಟ್ವೇರ್ ಇಂಜಿನಿಯರ್ಗಳು ಉದ್ಯೋಗ ಭದ್ರತೆಯ ಬಗ್ಗೆ ಕನಿಷ್ಠ ಕಾಳಜಿಯನ್ನು ಹೊಂದಿದ್ದಾರೆ. ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಮೊದಲ ತ್ರೈಮಾಸಿಕದ ಆದಾಯ ₹251 ಕೋಟಿಗೆ ಏರಿಕೆ. ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಮೊದಲ ತ್ರೈಮಾಸಿಕದಲ್ಲಿ ವಾರ್ಷಿಕ ಆಧಾರದ ಮೇಲೆ %88 ಆದಾಯ ಹೆಚ್ಚಳದೊಂದಿಗೆ ₹251 ಕೋಟಿ ಗಳಿಸಿದೆ. ರಕ್ಷಣಾ ಕಂಪನಿಯ ನಿವ್ವಳ ಲಾಭ ಕೂಡ %43 ಹೆಚ್ಚಳವಾಗಿ ₹25 ಮತ್ತು 20 ಪೈಸಾ ಕೋಟಿಗೆ ತಲುಪಿದೆ. ಮೊಲ್ಬಿಯೋ ಡಯಾಗ್ನೋಸ್ಟಿಕ್ಸ್ ಆಂಕರ್ ರೌಂಡ್ನಲ್ಲಿ ಐಎಫ್ಸಿ ಮತ್ತು ಎಚ್ಡಿಎಫ್ಸಿ ಹೂಡಿಕೆ. ವಿಶ್ವ ಬ್ಯಾಂಕ್ನ ಐಎಫ್ಸಿ ಮತ್ತು ಎಚ್ಡಿಎಫ್ಸಿ ಎಂಸಿ ಸಂಸ್ಥೆಗಳು ಮೊಲ್ಬಿಯೋ ಡಯಾಗ್ನೋಸ್ಟಿಕ್ಸ್ನ ₹281 ಕೋಟಿ ಐಪಿಒ ಆಂಕರ್ ರೌಂಡ್ನಲ್ಲಿ ಹೂಡಿಕೆ ಮಾಡಿವೆ. ಈ ಹೂಡಿಕೆಯು ಸಾರ್ವಜನಿಕ ಕೊಡುಗೆಗೆ ಮುಂಚಿತವಾಗಿ ಬಲವಾದ ಸಾಂಸ್ಥಿಕ ಆಸಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಮುಂದಿನ ವಾರ ಶಿಪ್ರಾಕೆಟ್ ಮತ್ತು ಡ್ವೂಟ್ ಟ್ರಾನ್ಸ್ಮಿಷನ್ ಐಪಿಒಗಳು ಮುಕ್ತಾಯಕ್ಕೆ ಸಿದ್ಧ. ಶಿಪ್ರಾಕೆಟ್ ಮತ್ತು ಡ್ವೂಟ್ ಟ್ರಾನ್ಸ್ಮಿಷನ್ ಸೇರಿದಂತೆ ಹಲವು ಮುಂಬರುವ ಐಪಿಒಗಳು ಆಗಸ್ಟ್ 10 ಮತ್ತು 12 ನಡುವೆ ತೆರೆಯಲು ನಿರ್ಧರಿಸಲಾಗಿದೆ. ಮಾರುಕಟ್ಟೆಯ ಭಾವನೆಗಾಗಿ ಹೂಡಿಕೆದಾರರು ಈ ಹೊಸ ಕೊಡುಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಮೀಸಲು ರಕ್ಷಿಸಲು ಉದಯೋನ್ಮುಖ ಏಷ್ಯಾದ ಕೇಂದ್ರೀಯ ಬ್ಯಾಂಕುಗಳಿಂದ ಹೊಸ ಮಾರ್ಗಗಳು. ಉದಯೋನ್ಮುಖ ಏಷ್ಯಾದ ಕೇಂದ್ರೀಯ ಬ್ಯಾಂಕುಗಳು ತಮ್ಮ ಕರೆನ್ಸಿಗಳನ್ನು ಬೆಂಬಲಿಸಲು ನವೀನ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿವೆ. ಕರೆನ್ಸಿ ರಕ್ಷಣೆಯಲ್ಲಿನ ಈ ಬದಲಾವಣೆಯು ಜಾಗತಿಕ ಅಸ್ಥಿರತೆಯಿಂದ ವಿದೇಶಿ ವಿನಿಮಯ ಮೀಸಲುಗಳನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ. ಸುನ್ನಿ ಶಕ್ತಿಗಳು ಒಂದಾಗುತ್ತಿದ್ದಂತೆ ಹಾರ್ಮುಜ್ ಜಲಸಂಧಿ ಒಪ್ಪಂದವನ್ನು ನಿರೀಕ್ಷಿಸಿದ ಯುಎಸ್. ಪ್ರಾದೇಶಿಕ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಹಾರ್ಮುಜ್ ಜಲಸಂಧಿಗೆ ಸಂಬಂಧಿಸಿದಂತೆ ಯುನೈಟೆಡ್ ಸ್ಟೇಟ್ಸ್ ಶೀಘ್ರದಲ್ಲೇ ಒಪ್ಪಂದವನ್ನು ನಿರೀಕ್ಷಿಸುತ್ತಿದೆ. ಇದರೊಂದಿಗೆ ಭದ್ರತೆಯನ್ನು ಬಲಪಡಿಸಲು ಸುನ್ನಿ ಶಕ್ತಿಗಳು ರಕ್ಷಣಾ ಒಪ್ಪಂದದಲ್ಲಿ ಒಂದಾಗಿವೆ. ಯುಎಸ್ ಡಾಲರ್ ಎದುರು $95 ಮತ್ತು 20 ಪೈಸಾಕ್ಕೆ ತಲುಪಿದ ಭಾರತೀಯ ರೂಪಾಯಿ. ಯುಎಸ್ಡಿ ಐಎನ್ಆರ್ ವಿನಿಮಯ ದರವು %0.09 ಏರಿಕೆಯಾಗಿ $95 ಮತ್ತು 20 ಪೈಸಾಕ್ಕೆ ತಲುಪಿದೆ. ವ್ಯಾಪಾರಿಗಳು ಜಾಗತಿಕ ಒಳಹರಿವನ್ನು ನಿರ್ಣಯಿಸುತ್ತಿದ್ದಂತೆ ಕರೆನ್ಸಿ ಮಾರುಕಟ್ಟೆಗಳು ವಾರಾಂತ್ಯದಲ್ಲಿ ಸ್ಥಿರವಾಗಿದ್ದವು. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,399 ಮತ್ತು 70 ಸೆಂಟ್ 1.78% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,34,661 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.78% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,322 ಮತ್ತು 80 ಸೆಂಟ್ರಿಂದ
ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $63 ಮತ್ತು 50 ಸೆಂಟ್ 1.47% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,944 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.47% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $62 ಮತ್ತು 58 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $78 ಮತ್ತು 18 ಸೆಂಟ್ 0.17% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.17% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 5 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 20 ಸೆಂಟ್ 0.09%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.09% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 11 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.